ಟೆನ್ಷನ್ ಆಗಿ ಅಜ್ಜರ್ದಾಗ ಬಂದ್ಬಿಟ್ಟೇವ ನೋಡ್ರಿ. ವಿಜಯ ಮಹಂತರ ವಿಮಲ ಪಾದಕ್ಕೆ ವಿನಯದಿಂದಲಿ ಬಾಗುವೆ. ನಮ್ಮ ಮಾಂತಂದಿದ ಗಾಡಿ ಮಾಂತ, ನಿನ್ನ ಗಾಡಿ ಮಾತ್ರ ಇವತ್ತು ಮುಗ್ಲಾಗೋದು ಗ್ಯಾರಂಟಿ ನಮ್ಮ ಕೈಯಾಗ. ನೋಡಿಲ್ಲ ಸಿಂಹ 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 ಸಿಂಹ. ಇದು ರಾಕಿ ಬಾಯ್ ಇದು. ಚೊರ್ರನಕಂತ ಹೋ ಮಾರ ಒಂದೊಂದು ಗೈಸ್ ಇಂಥರ್ನ ನೋಡ್ತೀವಿ ನಾವು. ಬೇ ನಮ್ ಗಣಮಕ್ಳು ಬೇ ನಾವು ಗಣಮಕ್ಳು ಅಂದ್ರೆ ಈ ಸಿಂಹ ಅಲ್ಲ ಮತ್ತೆ ಈ ಸಿಂಹ ನೋಡ್ರಿ. ಈ ನೆಕ್ಸ್ಟ್ GT 650cc ಇದೆ, ಅದನ್ನ ಟ್ರೈ ಮಾಡೋಣ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ, ವೆಲ್ಕಮ್ ಬ್ಯಾಕ್ ಟು ಧನ್ಯದ ವಿಡಿಯೋ ಅಂತ ಹೇಳ್ತಾ. ಸೊ ಇವತ್ತು ಒಂದು ವಿಡಿಯೋ ಮಾಡ್ಬೇಕಂತ ಹೊರಗೆ ಬಂದೀವಿ. ಏನು ವಿಡಿಯೋ ಮಾಡ್ಬೇಕಂತ ಗೊತ್ತಾಗೋದು, ಅದಕ್ಕೆ ಟೆನ್ಷನ್ ಆಗಿ ಅಜ್ಜರ್ದಾಗ ಬಂದ್ಬಿಟ್ಟೇವ. ಗದಿಗೆ ಬಂದೀವಿ. ಸೊ ಸಾಮಾರು ಬರ್ಬೇಕಿತ್ತು, ನಾವು ವಾರ ಬರ್ತೀವ ನೋಡುನು. ಇದು ಇವತ್ತಿ ಪಟ್ಟ ಹಚ್ಕೊಂಡ್ರೆ ಏನಾರ ತಲೆಗೆ ಹೊಳಿತೈತನಂತಂದು. ವಿಜಯ ಮಹಂತರ ವಿಮಲ ಪಾದಕ್ಕೆ ವಿನಯದಿಂದಲಿ ಬಾಗುವೆ. ಹೆಂಗೆ ಬಿತ್ತು ಏನು ಇವತ್ತಿ ಪಟ್ಟ. ಸೊ ಗೈಸ್, ಈಗ ನಾವು ಇವತ್ತಿ ಪಟ್ಟ ಹಚ್ಕೊಂಡ್ವಿ ಅಜ್ಜರ್ದ. ಒಂದು ಕಂಟೆಂಟ್ ಹುಡ್ಕ್ಯಾಡಕ್ಕೆ ಕಂಟೆಂಟ ಸಿಗೋಲ್ವ ನಮಗೆ. ಅಣ್ಣ ಬಂದ ಕ್ಯಾಮ್ರಾ ಮುಂದೆ ಬರ ಅಗಳೇ 4 ಲಕ್ಷ ಮಂದಿ ಸಿಡಿ ಮಾತಾಡ್ತೀವಿ. ಕ್ಯಾಮ್ರಾ ತೆಗಿ ನಮಗೆ ಬಂದಾಕ ಎಲ್ಲರೂ ಮಾತು. ಕಂಟೆಂಟ್ ಹುಡುಕ್ಬೇಕಂತ ನಾವು ಯೋಚನೆ ಮಾಡಕುಂತೀವಿ. ಇವತ್ತಿ ಹಚ್ಕೊಂಡು ಕಂಟೆಂಟ್ ತಲೆಯಾಗ ಒಳ್ಳೆಯಲ್ಲು ಏನು ಅನ್ನೋದು ಮಾನ್ ತಪ್ಪೊಂದು ಇವತ್ತಿ ಹಚ್ಕೊಂಡ್ ಒಂದು ಪ್ಲಾನ್ ಹೊಡೆದ್ಬಿಡ್ತು. ಸೊ ಏನಂತಂದು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನನ್ನಿಂದ ಗಾಡಿ ಕಾಣತ್ತಲ್ಲ, ನಮ್ಮ ಮಾಂತಂದಿದ ಗಾಡಿ. ಮಾಂತ, ನಿನ್ನ ಗಾಡಿ ಮಾತ್ರ ಇವತ್ತು ಮುಗ್ಲಾಗೋದು ಗ್ಯಾರಂಟಿ ನಮ್ಮ ಕೈಯಾಗ. ಆದ್ರೆ ಏನ ಹೇಳ್ರಿ, ಮಾಂತಗ ಹೇಳತ್ತೀನಿ ಮಾತ ಪಕ್ಕ. ಈ ಗಾಡಿ ಇವತ್ತು ಎಷ್ಟು ಸ್ಪೀಡ್ ಓಡುತ್ತಾ, ಎಷ್ಟು ಗೇರ್ ಎಲ್ಲ ನಿಮ್ಗೆ ತೋರಿಸ್ಬಿಡ್ತೀನಿ. ರೇಟ್ ಎಷ್ಟು ಗಾಡಿ ಹೆಸರು ಏನು ಗೊತ್ತಾ ನಿಮ್ಗೆ? MT-15 ಅಂತಂದು ಗಾಡಿ ಮಾತ್ರ ಲುಕ್ ಐತಿ. ಗಾಡಿ ತೊಗೊಂಬಂದಾನ ಹೊಸದಂದ್ರೆ ಬೆಂಗಳೂರಾಗ ತೊಗೊಂಬಂದಾನ ಇದನ್ನ. ಸೊ ಈ ಗಾಡಿ ಹೆಂಗೈತಿ ಏನು ಆ್ಯಂಡ್ ಇದು ಎಷ್ಟು ಸ್ಪೀಡ್ ಹೋಗುತ್ತೆ ಗಾಡಿ ಅನ್ನೋದು ಇವತ್ತು ತೋರಿಸ್ತೀವಿ. ಬರ್ರಿ ಸೀದಾ NHಗೆ ತೊಗೊಂಡ್ಬಿಟ್ಟಿನ ಅದಕ್ಕಾಗ. ಸೊ ಇಲ್ಲಿ ಪೆಟ್ರೋಲ್ ಬಂಕ್, ಈ ಕಡೆ ದರ್ಗಾ ಹೋಗುತ್ತಾ, ಈ ಕಡೆ ಸೀದಾ ಬಸವ ಸರ್ಕಲ್ ಹೋಗುತ್ತಾ. NHಗೆ ಟ್ರೈ ಮಾಡೋಣ. NHಗೆ ಎಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದು ಟ್ರೈ ಮಾಡೋಣ. ನೋಡಿಲ್ಲ ಗಾಡಿ ಹೆಂಗೈತೆ ಹಂಗ ಲುಕ್ ನೋಡ್ರಿ. 2 ಕಣ್ಣು ಬಂದವಪ್ಪ ಮಾಂತನ ಗಾಡಿಗೆ. ಗಾಡಿ ಮಾತ್ರ ಸಕ್ಕದಿದೆ. ಟ್ಯಾಂಕ್ ಹೆಚ್ಚಿನ ಗಾಡಿ ಎಲ್ಲ ವಾಶ್ ಮಾಡಿ ಅಣ್ಣ ಫುಲ್ ಅದ್ರೊಳಗೆ ಪೆಟ್ರೋಲ್ ಹಾಕ್ಸಿಟ್ಟಾನ. ನಮ್ಮ ಕೈಯಾಗ ಕೇಳತ್ತೆ ಯಾವ್ದು ನೋಡ್ಲಿಗ ಬಂದಿದ್ದ ಪುರ್ಸತ್ಲ ಅಣ್ಣ ರೇಡಿಯೋ ಹಾಕ್ಸಿಬಿಟ್ಟಾನ. ನೋಡಿಲ್ಲ ಮಾನ್ಸ್ಟಾರ್ದು ಮಾನ್ಸ್ಟಾರ್ ಅನ್ನದ ಸಕ್ಕೈತಿ. ಗಾಡಿ ಮಾತ್ರ ಬೆಸ್ಟ್ ಐತಿ. ಇಲ್ಲಿ ನೋಡಿಲ್ಲ ಸಿಂಹ ಗಾಡಿ ಲುಕ್ ಮಾತ್ರ ಏನ ಹೇಳ್ರಿ ನೀವು, ಅಲ್ಟಿಮೇಟ್ ಐತಿ ಲುಕ್. ಸೊ ಈ ಗಾಡಿ ಟ್ರೈ ಮಾಡೋಣ ಇವತ್ತು. ಹೆಂಗೆ ಗಾಡಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ನೆಕ್ಸ್ಟ್ ಒಂದು ಗಾಡಿ ಯಾರು ತೊಗೊಂಡಿದ್ರಪ್ಪ ಅಂತಂದ್ರೆ ಟ್ರೈ ಮಾಡಿ ನಮ್ಮ ಕಡೆ ಟ್ರಯಲ್ ಮಾಡಿಸ್ರಿ, ಗೊತ್ತಾಗೈತೆ ನಿಮ್ಗೆ ಹೆಂಗೆ ಅನ್ನೋದು. ಫುಲ್ ಕಾಮಿಡಿ ಮಾಡ್ತೀವಿ. ಚಿನ್ನು ಗೈಸ್, ನಕ್ಕನ್ಲಿ ಅವ್ರದ್ದು ಚಿನ್ನು ಇದು ಹೆಂಗೈತೆ ನೋಡಿ. ಚಿನ್ನು ನಿನ್ನ ಅಮ್ಮನ ಚಿನ್ನು ಅಂತಿರ್ತಾನ ನಾವು ನಕ್ಕಂಡಿ. ಹೊಯ್ಕೋತಿರ್ತಾರ ಅದ ನಾಯಿ ಮಾಡ್ಯಾನ. ಅವನು ಮನುಷ್ಯ ಆಗಿದ್ರೆ ಯಾರು ಸತ್ತ ಹಾಕ್ಯತ್ತದ ಹಂಗತ್ರ ಹೋದಿರ್ತಿರ್ತಾನ ₹1,000 ಅದ್ರಾಗ. ಗಾಡಿ ನೋಡ್ರಿ, ಲುಕ್ ನೋಡ್ರಿ, ಸಿಂಹ ನೋಡ್ರಿ. ಇಲ್ಲಿ ಸಿಂಹ, ಈ ಸಿಂಹ ಅಲ್ಲ ಮತ್ತೆ ಈ ಸಿಂಹ ನೋಡ್ರಿ.
ನಂದ ಅಣ್ಣ ಈಗ ಮಾಡ್ಯವಣ. ಇಲ್ಲಿ ನೋಡ್ರಿ ಚಿನ್ನು ರಾಖಿ ರಾಖಿ ಬಾಯ್. ಥ್ಯಾಂಕ್ಸ್ ಅಣ್ಣ. ಅಣ್ಣ 30K subscriber. ಹಾಂ Very interesting, but I don't care. ಇಲ್ಲೇ ಇಲ್ಕಲ್ಲ ಅಣ್ಣ ಇಲ್ಲೇ ಐತಿ ಮನಿ. ಇಲ್ಕಲ್ನ ಕಂಟೆಂಟ್ ಕ್ರಿಯೇಟರ್ಸ್ ಭಾಳ ಈ ಓಣಿಗೆ ಒಬ್ರು ಅದಾರ ಅಣ್ಣ. ನಾ ಮಾಡ್ದಾಗ ಒಬ್ಬನು ಇದ್ದಿದ್ದಿಲ್ಲ ಇಲ್ಲಿ ಇಲ್ಕಲ್ಲಾಗ. ಈಗೆಲ್ಲ ನಾನು ಈಗ ಬ್ಲಾಗ್ ಈಗ ಚಾಲು ಮಾಡತ್ನಿ. ಎಷ್ಟು ಬರೀ 3 ವೀಕ್ ಆಯ್ತಾ? ಇಲ್ಲ ಡಿಲೀಟ್ ಮಾಡಿ. ಫಸ್ಟಿಗೆ ವಿಡಿಯೋ ಬೇರೆ ಹಾಕ್ತಿದ್ವಿ ಅಣ್ಣ ನಾವು. ಈಗೀಗ ಇದು ಬ್ಲಾಗ್ ಮಾಡ್ಬೇಕಂತ ಮಾಡತ್ತೀವ. ಇದು ರಾಖಿ ಬಾಯ್ ಇದು. ಗೈಸ್ ಇವಾಗ ದೊಡ್ಡ ಮಂದಿ ಅಂತ ಅನ್ನೋದು ರೂಢಿ ಮಾಡ್ಕೋಬೇಕನ್ನಕೈತಿನಿ. ಬಟ್ ಅದು ರೂಢಿನ ಆಗೋಲ್ದ. ಆದ್ರೆ ನಾವು ಇನ್ನು ಮುಂದೆ ದೊಡ್ಡ ಮಂದಿ ಅನ್ನೋದು ಪಕ್ಕ ಬಿಡಲ್ಲ. ನೋಡ್ರಿ ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದು ಈಗ ತೋರಿಸ್ತೀವಿ ನೋಡ್ರಿ. ಗಾಡಿ ಹೊಡ್ತಕ್ ನಾನ ಇಲ್ಲ ಆ ವ್ಯಕ್ತಿ ತನಕ ಹೋಗಲಿದ್ದೀವಿ. Spent all my life holding all of it closely. I played it innocent, a feel of discontent. I'm finally facing it all, fearless. ಒಂದು ಸೈಡ್ ಕಣ್ಣಾಗ ನೀರು ಬಂದಿಲ್ಲ ಅಪ್ಪ. ಓಯ್ ಒಂದ ಕಡ್ತಕ್ಕ ನಿಂದ್ರಿಸ್ತಿಯಲ್ಲ. ಇಲ್ಲೇ ನಿಂದ್ರಸ ವಿಡಿಯೋ ಮಾಡೋಣ. ಹಾ ಹಚ್ಚಾಗ ಮಾಡೋಣ ಈಚಾಗ ಮಾಡೋಣ. ನಾವು ಒಂದು 2-3 ನಿಮಿಷ ಆಗಿಲ್ಲ. 2-3 ಸೀದಾ ನಮ್ಮ ಮನೆ ಎಣ್ಣೆ ಹಚ್ಚಲಿದ್ದ ಆ ಪೆಟ್ರೋಲ್ ಬಂಕ್ಲಿದ್ದ ಸಾಕಾ ಪೆಟ್ರೋಲ್ ಬಂಕ್ಲಿಗೆ ಬಂದ್ಬಿಟ್ಟೆವು. ನಮಗೆ ಗಾಡಿ ಕಿಲೋಮೀಟರ್ ಸ್ಪೀಡ ನೋಡಿಲ್ಲ. ಎಷ್ಟು ಹೊಡ್ತಾನೆ ಎಷ್ಟು ಹೊಡಿರ್ಬೇಕು? 94. ಸಿಂಗಲ್ ಇದ್ರೆ ಆರಾಮ್ 100 ಹೋಗುತ್ತಾ. ಸಿಂಗಲ್ ಏನಾರ ಇದ್ರೆ 105 ಸ್ಪೀಡ್ ಹೋಗುತ್ತೆ. ಎಲ್ಲಿ 155 ತೋರಿಸ ರೋಬಯ್ಯ. 155 ಹೋಗಂಗಿಲ್ಲ ಇದ್ರೊಳಗೆ. ಮಾತನ ಗಾಡಿ ಆದರೂ ಏನೋ ನೀ ಮಸ್ತ್ ಹೊಡುತ್ತೆ. 2 ನಿಮಿಷಕ್ಕೆ ಒಂದು 4-5 ಕಿಲೋಮೀಟ್ರ್ ಬಂದೆವು. ಗಾಡಿ ನೋಡ್ರಿ ನೋಡಿ ತಪ್ಪು ಇಲ್ಲಿ ಟಚ್ ಆಗತೈತೆ. ಅದ್ರದ್ದು ಶಾಖ ನೋಡ್ಲಿ. ಇಲ್ಲಿ ಏನೋ ಆಗಿಲ್ಲ. ಮುಕ್ಕಳರೆ ಹೀಟ್ ಆಗೈತದ ನೋಡ್ಲಿ. ಸೈಲೆನ್ಸರ್ ಪೈಪು ಇಷ್ಟು ದೂರ ಹಿಡಿದ್ರೆ ಜಳ ಟಚ್ ಆಗತೈತೆ. ಅದ್ರದ್ದು ಇಂಜನ್ನು ಹೀಟ ನೋಡ್ಲಿ. ಯಮಹ ಕಂಪ್ನಿದ ಇಂಜನ್ ಫುಲ್ ಹೀಟ. ಸಾರಿ ಚರ್ರ ಅನ್ಕೋತ ಹೋ ಮಾರೇ. ಒಂದೊಂದು ಭಾರಿ ಲುಕ್ ಐತಿ ನೋಡಾಕ. ಲುಕ್ ಅನ್ಸ ಬಂದೈತೆ ನನಗೆ. ಅದ್ರಾಗ ನೋಡಿ ಇಲ್ಲಿ ಫುಲ್ ಟ್ಯಾಂಕ್ ಅವ್ರ ಬುಡಕನ ಸಿಮ್ ಹಾಕ್ಸ್ಬಿಟ್ಟ ನನ್ನ ಸಿಮ್ಮ. Over the edge, feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. Break out, I've got to see. Spent all my life holding all of it closely. I played it innocent, a feel of discontent. I'm finally facing it all. ಸೊ ಗೈಸ್ ಗಾಡಿ ಏನೋ ಹೇಳ್ರಿ ನೀವು, ಮಸ್ತ್ ಐತಿ. Rate ಎಷ್ಟು? ಮಾಂತ ತೊಗೊಂಡಿದ್ದು ಹೊರ್ತಿಗೆ 1,40,000 ಕೊಟ್ಟು ತೊಗೊಂಡಿದ್ದು ಹೊರ್ತಿಗೆ ಸೂಟ್ ಆತ. ಅದ್ರ ಗಾಡಿ ಗಾಡಿ ಹೆಂಗ ಅನ್ಸುತ್ತೆ ಹೇಳ ಭಯ? ಗಾಡಿ ಮಸ್ತ್ ಐತಿ. ಬ್ರೇಕಿಂಗ್ ಅಂತೂ ಅನಾಹುತ ಲೆವೆಲ್. ಎಷ್ಟೇ ಸ್ಪೀಡ್ ಹೋದ್ರೆ ಕಂಟ್ರೋಲ್ ಆಗುತ್ತೆ ಗಾಡಿ. ಆಮೇಲೆ
ಸ್ಪೀಡ್ ಎಷ್ಟು ಹೋಗ್ಬೋದು ಇದು ಅದನ್ನ ಹೇಳಿ ನೀವು. ನೀವು ಹೊಡೆದಿರ್ಬೇಕಾದ್ರೆ ಎಷ್ಟು ಸ್ಪೀಡ್ ಹೋಗ್ಬೋದು? 115 ಹೋಗ್ಬೋದು. 150. ಬಟ್ ನಾವೇ 95-97 ಲಾಸ್ಟ್ ಆದ. ಆದ್ರೆ ಏನ ಹೇಳ್ರಿ ನೀವು, ಮಸ್ತ್ ಗಾಡಿ ಮಾತ್ರ ಮಸ್ತ್ ಸ್ಪೀಡ್ ಹೋಗುತ್ತಾ. ಅಂಡ್ ಡಿಸ್ಕ್ ಬ್ರೇಕ್ ಕೊಟ್ಟ. ಡಿಸ್ಕ್ ಬ್ರೇಕ್ ಯಾವ ಬ್ರೇಕ್ ಅದ? ABS ಫ್ರಂಟ್ ಆದ್ರ ಬ್ರೇಕ್ ಮಾತ್ರ ನೋಡಿಲ್ಲ. ಈಗ ಇಲ್ಲೇ ಐತ್ ಗಾಡಿ ಎಗರ್ಸ್ತೇನು ಹಿಂದಿನ ಗಾಲಿ ನೋಡ್ರಿ. ನಮ್ದು ಇಳಕಲ್ಲಿನ ಒಂದು ಪ್ರತಿಮೆ ನೋಡ್ರಿ ಹೆಂಗೈತಿ ಇಂಡಿಯಾದ ಫ್ಲಾಗ್. ಸೊ ಏನಾರು ತಿನ್ನು ಮೇನ ಗೈಸ್, ಇಂಥರ್ನ ನೋಡ್ತೀವಿ ನಾವು. ಇವಂಗೆ ಹೇಳಿ ಒಂದು ಹಸಿದ ಐಡಿಯಾ ಬ್ಲಾಗ್ ಮಾಡ್ತೇವೆ ಅಂತ. ಶೀತ್ಲಾಗೆಲ್ಲ ನಾನು ಬರ್ತೀವಿ ಅಂತಂದ. ಇನ್ನಾದ್ರೂ ಹೋಗೋಲ್ಲಿ ನಾ ಅಲ್ಲಿ ಬೇ ನಮ್ ಗಣಮಕ್ಳು ಬೇ ನಾವು ಗಣಮಕ್ಳು ಅಂದ್ರೆ ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ, ಎಂಜಾಯ್ ಮಾಡಿ ಸರ್, ಕುಡೀರಿ ಸರ್. ನೋಡೋರು ನೋಡಿ ಅದಕ್ಕೇನಂತ ಕನಸು ಹೇಳ್ಬೇಕಾ? ನಮ್ಗೆ ಅಷ್ಟೇ ಹಿಂಗ ಪ್ಲಾನ್. ಗಣಮಕ್ಳು ಅಷ್ಟೇ ಒಟ್ಟು ಗೊತ್ತಿರ್ಲ ಒಟ್ಟು ತಗೊಂಡ್ ಅಡ್ಡಾಡೋದು ನಾವು. ಅಡ್ಡಾಡಕ ಒಂದು ನೆವ ಬೇಕ. ಸುಮ್ಮ ನೆವದ ಮ್ಯಾಗ ಒಟ್ಟ ಅಡ್ಡಾಡದ ಕ್ಯಾಪ್ ಅದ. ಸ್ಟೇಡಿಯಂ ನೋಡ್ರಲ್ಲ ಹೆಂಗೈತಿ. ಸೊ ಗೈಸ್, ಮಾತೇನ್ರ ಈ ವಿಡಿಯೋ ನೋಡಕ್ ಕೂತಿದ್ರೆ ಒಯ್ಕೊಂಡ್ಬಿಡ್ತಾನ. ಹಿಂಗತ್ತಾರ ಅವನ ತಿರ್ಗಾಡನೇ ಇಲ್ಲ. ನಾವು ಗಿಮ್ ಅನ್ಸ್ಬಿಟ್ಟಿವಿ ಅದ. ಈ ಲಾಗ್ ಸ್ಪಾನ್ಸರ್ ಮಾಂತ. ತಡಿ ಈಗ ಈ ಲಾಗ್ ಸ್ಪಾನ್ಸರಿಗೆ ಮಾಂತನ ಕಾರಣ. ಮಜಾ ಆಯ ಅವಂತ ಗಾಡಿ ತಗೊಂಡ್ ಸ್ಪಾನ್ಸರ್ ಮಾಂತ. ಟ್ಯಾಂಕ್ಸ್ಲೇ ನೀ ಗಾಡಿ ಕೊಟ್ಟಿದ್ದಕ್ಕ ಟ್ಯಾಂಕ್ ಹೆಚ್ಚಿನ ನೋಡಿಲ್ಲ ಹೆಂಗೈತಿ ಗಾಡಿ ಮಾತ್ರ. ಏನ ಹೇಳ ಸಕ್ಕತ್. GT ಚಲೋ, ಇದು ಚಲೋ. ಭಯ ಮೈಲೇಜ್ ನೋಡಿದ್ರೆ ಇದು ಚಲೋ, ಸ್ಪೀಡ್ ನೋಡಿದ್ರೆ ಅದು ಚಲೋ. ಅದು 650, ಇದು 150. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಈ ನೆಕ್ಸ್ಟ್ GT 650cc ಇದೆ, ಅದನ್ನ ಟ್ರೈ ಮಾಡೋಣ. ಅದು ಜಗದೀಶನ ದೋಸ್ತಂದ ಯಾರ್ದು ರಾಜೇಂದ್ರ ರಾಜು ಬೈದ್ ಐತಿ. ಸೊ ಅದ್ರೊಳಗ GT 650 ಹೆಂಗೈತಿ ಅಂಡ್ ಎಷ್ಟು ಸ್ಪೀಡ್ ಹೋಗುತ್ತೆ, ಮೈಲೇಜ್ ಎಷ್ಟು ಕೊಡುತ್ತಾ ಎಲ್ಲ ಹೇಳ್ತೀನಂತ. ಈ ಗಾಡಿ ಏನಲ್ಲ ಯಮಾ ಗಾಡಿ ಇದೆ. ಸೊ ಯಮಾ 15 ಇದೆ. ಈ ಗಾಡಿ ಮೈಲೇಜ್ 40 ಕೊಡುತ್ತಂತ. ಸೊ ನಿನ್ನೆ ಹೋಗಿ ನಮ್ಮ ಮೊನ್ನೆ ಹೋಗಿ ತೊಗೊಂಬಂದಾನ. ಇದು ಬೆಂಗಳೂರಿಗೆ ತೊಗೊಂಬಂದಾನ ಈ ಗಾಡಿನ. ಆದ್ರೆ ಏನ ಸಕ್ಕದೈತಿ ಗಿಮ್ಮನತ್ ಗಾಡಿ. ಆದ್ರೆ ಏನ ಹೇಳ್ರಿ, ಗಾಡಿ ಅಂತ ಅಂದ್ರಪ್ಪ ಅಂದ್ರೆ ನಮ್ಮ ಪಲ್ಸರ್ ಆಮೇಲೆ ಹೋಂಡಾ ಇವ ಚಲೋ ಗಾಡಿ. ಇದು ಸ್ಪೀಡ್ ಟಾಪ್ ಸ್ಪೀಡ್ ಇದೆ, ಮಸ್ತ್ ಐತಿ. ಟಾಪ್ ಗೇರ್ 6 ಗೇರ್ ಅದ ಇದ್ರಾಗ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸಾಕುಂತೀನಿ. ಸೊ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ ಯಾರ ಹೊಸಬ್ರು ನೋಡಿದ್ರಪ್ಪ ಅಂತಂದ್ರೆ ಈ ವಿಡಿಯೋ ಪಕ್ಕ ಶೇರ್ ಮಾಡಿರಿ. ಅದ್ರ ಜೋಡಿ ಸಬ್ಸ್ಕ್ರೈಬ್ರು ನಮ್ಮ ಚಾನಲ್ ಮಾಡ್ರಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸಾತೀನಿ ರೀ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.